ಬೆಂಗಳೂರು ಸೆಂಟ್ರಲ್ನಲ್ಲಿ ಮತಗಳವು ಆರೋಪಕ್ಕೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿಯವರ ಆರೋಪವನ್ನ ನ್ಯೂಸ್ 18 ಬೆನ್ನತ್ತಿದೆ. ರಿಯಾಲಿಟಿ ಚೆಕ್ಗೆ ಮುಂದಾಗಿರೋದು. ರಾಹುಲ್ ಗಾಂಧಿ ಆರೋಪದಲ್ಲಿ ಹುರುಳಿಲ್ಲ ಅಂತ ಮತದಾರರು ಹೇಳ್ತಾ ಇದ್ದಾರೆ. ಸ್ವತಃ ನ್ಯೂಸ್ 18 ಕನ್ನಡ ಇದರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಮಾಡಿರುವಂತಹ ಗಂಭೀರ ಆರೋಪದಲ್ಲಿ ಸತ್ಯಾಸತ್ಯತೆ ಏನಿದೆ ಅನ್ನುವಂತಹ ಬೆನ್ನು ಬಿದ್ದಿರುವಂತಹ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಆಗ ಮತದಾರರು ಕೊಟ್ಟಂತ ಮಾಹಿತಿ, ವಿಶಾಲ್ ಸಿಂಗ್ 3 ಕಡೆ ಮತ ಚಲಾವಣೆ ಅಂತ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡಿದ್ರು. ಇಂಥ ವ್ಯಕ್ತಿ ಒಂದು ವೋಟರ್ ಲಿಸ್ಟ್ ನಲ್ಲಿ ಇಷ್ಟು ಸಲವಾಗಿ ಮತ ಚಲಾವಣೆ ಮಾಡಿದ್ದಾರೆ ಅಂತ. ವಿಶಾಲ್ ಸಿಂಗ್ ವಾಸವಿರುವಂತಹ ಅಪಾರ್ಟ್ಮೆಂಟ್ ಪರಿಶೀಲನೆ ಮಾಡಲಾಗಿದೆ. ನ್ಯೂಸ್ 18 ಜೊತೆಗೆ ಮಾತನಾಡಿರುವಂತಹ ಅಸೋಸಿಯೇಷನ್ ಅಧ್ಯಕ್ಷ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ವಿಶಾಲ್ ಸಿಂಗ್ ನನಗೆ ಪರಿಚಯ ಇದೆ, ಪಾಂಡುರಂಗ ಅವರ ಬಳಿ ಮಾತಾಡಿದೆ. ರಾಹುಲ್ ಗಾಂಧಿ ಅವರ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಅವರು 3 ಕಡೆ ವೋಟರ್ ಐಡಿ ಇದ್ರೂ ಕೂಡ ಒಂದೇ ಕಡೆ ಮತ ಚಲಾವಣೆಯನ್ನ ಮಾಡಲಾಗಿದೆ. ಮಾಡಿರುವಂತಹ ಗಂಭೀರ ಆರೋಪ ಸತ್ಯಕ್ಕೆ ದೂರವಾಗಿರುವಂತದ್ದು ಅನ್ನುವಂಥ ರೀತಿಯಲ್ಲಿ ಮತದಾರರು ರಾಹುಲ್ ಗಾಂಧಿ ಅವರ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಆ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿರೋದು. ಈ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾಗಿರುವಂತಹ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತಹ ಪ್ರಮುಖ ಮಾಹಿತಿ. ವಿಶಾಲ್ ಸಿಂಗ್ 3 ಕಡೆ ಮತ ಚಲಾವಣೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದಾರೆ, ನೋಡೋಣ. ಆರೋಪವನ್ನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪಾಂಡುರಂಗ್ ಅನ್ನುವಂಥವ್ರು ಇದ್ದಾರೆ. ಸರ್, ವಿಶಾಲ್ ಸಿಂಗ್ ಅವರು ಸನ್ಸಿಟಿ ಗ್ಲೋರಿಯಾ ಇದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಸತಿ ಉಳ್ಕೊಂಡಿದ್ದಾರೆ. ತಾವು ಅವ್ರಿಗೆ ಪರಿಚಯ ಇದ್ದೀರಿ. ಇಲ್ಲಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಿದ್ದಾರೆ. ಅವರು ಆಕ್ಚುಲಿ ಏನಾಗಿರೋದು, ಅವನು ಮಾರ್ತಹಳ್ಳಿಯಲ್ಲಿ ರೆಂಟೆಡ್ ಹೌಸ್ ಅಲ್ಲಿ ಉಳಿದುಕೊಂಡಿದ್ದ. ಅಲ್ಲಿ ಅವನು ವೋಟರ್ ಐ ಡಿ ಅಪ್ಲೈ ಮಾಡಿದ. ಅದು ಅವನದು ಆಯಿತು, ಆದರೆ ವೋಟ್ ಮಾಡಲಿಲ್ಲ. ಅವನು ವಾರಣಾಸಿಯಲ್ಲೂ ಮಾಡಲಿಲ್ಲ, ಇಲ್ಲೂ ಮಾಡಲಿಲ್ಲ. ಆಮೇಲೆ ಅಲ್ಲಿಂದ ಸನ್ಸಿಟಿ ಗ್ಲೋರಿಯಾ ಈ ಬಿಲ್ಡಿಂಗ್ ಆಯಿತು, ಚೆನ್ನಾಗಿದೆ ಅಂತ ಅವನಿಗೆ ಗೊತ್ತಾಯಿತು. ಆಮೇಲೆ ಅವನು ಇಲ್ಲಿ ರೆಂಟೆಡ್ ಹೌಸಲ್ಲಿ ಬಂದ. ರೆಂಟೆಡ್ ಹೌಸಲ್ಲಿ ಬಂದು ಅದನ್ನೇ ಚೇಂಜ್ ಮಾಡಿದ, ಅಡ್ರೆಸ್ ಚೇಂಜ್ ಮಾಡಿದ. ಆಮೇಲೆ ಅಲ್ಲೂ ವೋಟ್ ಅವನಿಗೆ ಮಾಡಲಿಕ್ಕೆ ಚಾನ್ಸ್ ಸಿಗಲಿಲ್ಲ. ಅದರ ನಂತರ ಅವನು ಈ ಚೆನ್ನಾಗಿರೋ ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ತಗೊಂಡ, ಓನ್ ಮಾಡಿದ್ದಾನೆ. ಆಗ ಅವನ ಪರ್ಮನೆಂಟ್ ಅಡ್ರೆಸ್ ಅವನು ಚೇಂಜ್ ಮಾಡಿ ಫಸ್ಟ್ ಟೈಮ್ ಅವನು ವೋಟ್ ಮಾಡಿದ್ದಾನೆ ಇಲ್ಲಿ ದೊಡ್ಡ ಕನಹಳ್ಳಿಯಲ್ಲಿ. ಅವನು ಮಾಡಿದ ಎಲ್ಲ ರೆಕಾರ್ಡ್ ನನಗೆ ಇಮಿಡಿಯೇಟ್ಲಿ ಕೊಟ್ಟ. ಆ ರೆಕಾರ್ಡ್ ಕೂಡ ನಾನು ನಿಮಗೆ ಅರ್ಪಿಸ್ತಾ ಇದ್ದೇನೆ. ಒಂದೇ ವಿಷಯ, ಶ್ರೀಮಾನ್ ರಾಹುಲ್ ಗಾಂಧಿಯವರ ವಿಷಯ, ನಾನು ಒಂದೇ ವಿಷಯ ಹೇಳೋದು, ಸರ್, ಯಾವುದಾದ್ರೂ ನಿಮ್ಮ ಹತ್ರ ಪ್ರೂಫ್ ಇದ್ದರೆ ನಮ್ಮ ಸನ್ಸಿಟಿ ಗ್ಲೋರಿಯಾಕ್ಕೆ ಬನ್ನಿ. ಈಗ ಗಣೇಶ ಹಬ್ಬ ಕೂಡ ಬರುತ್ತೆ, 27 ತಾರೀಕಿಗೆ ಬನ್ನಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆ ಟೈಮ್ ತಗೊಂಡು ನೀವೇ ಸ್ವತಃ ಆಗಿ ಅವನ ಹತ್ರ ಮಾತಾಡಿ, ಯಾವ ಟೈಪ್ ಇದ್ದು ಹೃದಯದವರು ನಾವು ಈ ಸನ್ಸಿಟಿ ಗ್ಲೋರಿಯಾದವರು ಯಾವ ರೀತಿ ನಮ್ಮ ಹೃದಯದಲ್ಲಿದೆ. ಆದರೆ ನೀವು ಹೇಳಿದ ಮಾತಿಂದ ನಮಗೆ ತುಂಬ ದುಃಖ ಆಗಿದೆ. ದೇಶದ ವಿಷಯ ಈ ರೀತಿ ಬೇಡ ಸರ್. ರಾಹುಲ್ ಗಾಂಧಿಯವರ ಹತ್ರ ನನ್ನ ಕಳಕಳಿಯ ಮಾತು. ರಾಹುಲ್ ಗಾಂಧಿ ಅವರು ಆರೋಪ ಮಾಡಿರುವಂತಹ ಕಾರಣಕ್ಕಾಗಿ ಅವರ ಎಪಿಕ್ ಕಾರ್ಡ್ ಕೂಡ ಬಹಿರಂಗ ಆಗಿದೆ. ಮುಖ್ಯವಾಗಿ ನಾನು ಅದೇ ದಿನ ರಾಹುಲ್ ಗಾಂಧಿಯವರ ಡೆಲ್ಲಿಯಿಂದ ನ್ಯೂಸ್ ಇದಾದ ಮೇಲೆ ನಾನು ಅವರ ಮನೆ ಪುನಃ ಹೋದೆ. ಅವರ ಮಿಸಸ್ ಹೆಂಡತಿ ಆಲ್ಮೋಸ್ಟ್ 10 ಬಿಟ್ಟರು. ಅವರು ನನ್ನ ಹತ್ರ ಹೇಳಿದರು, ನಮಗೆ ಯಾವುದೇ ನ್ಯೂಸ್ ಚಾನಲಲ್ಲಿ ಬರಲಿಕ್ಕಿಲ್ಲ, ನಮಗೆ ದಯವಿಟ್ಟು ಕ್ಷಮಿಸಿ ಅಂತ ನನಗೆ ಹೇಳಿದರು. ಏನು ಹೇಳಬೇಕಾ, ನಾನು ಏನು ರೆಕಾರ್ಡ್ ಬೇಕಾ ಅದನ್ನು ನಾನು ಕೊಡ್ತೀನಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕುರಿತಾಗಿ ಈ ಆರೋಪ ಮಾಡಿರೋದ್ರಿಂದ ತಾವೇನು ಅಭಿಪ್ರಾಯ ಹೇಳ್ತೀರಿ ಇದಕ್ಕೆ, ಈ ಒಂದು ವಿಚಾರಕ್ಕೆ? ಯಾವಾಗ ದೇಶದ ವಿಷಯ ಅಗೇನ್ಸ್ಟ್ ಆಗಿ ಯಾವಾಗ ಮಾತಾಡಲಿಲ್ಲ. ಖಂಡಿತ ಯಾವುದೇ ವಿಷಯದಲ್ಲಿ ಕರೆಕ್ಟ್ ವಿಷಯ ಇದ್ದರೆ ಅದನ್ನು ಸಪೋರ್ಟ್ ಮಾಡಬೇಕು, ಇಲ್ಲಾದರೆ ಅಪೋಸ್ ಮಾಡಬೇಕು. ದ್ಯಾಟ್ ಈಸ್ ದ ರೆಸ್ಪಾನ್ಸಿಬಲ್ ಅಪೋಸಿಷನ್ ಲೀಡರ್ಸ್ ಜಾಬ್. ಇದಿಷ್ಟು ಪಾಂಡುರಂಗ್ ಅನ್ನುವಂಥವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.